ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಎಂತ ಮಾಡ್ತಾಯಿದ್ವಿ? ನಾನು ಅಂಕಿತಾ. ಹಳ್ಳಿ ಬದುಕು ಏನಂತಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಣ್ಣ ಸಣ್ಣ ವೀಡಿಯೋ ಹಾಕೊಂಡು ಪ್ರಯತ್ನ ಪಡ್ತಿದ್ದೆ. ಆದಷ್ಟು ಡೈಲಿ ಲಾಗ್ ಹಾಕುವ. ಇದು ಬೆಳಗಿನ ಜಾವ 5:15 ಟೈಮು. ಬೆಳಗ್ಗೆ 5 ಗಂಟೆ 5:15 ಎದ್ಕೊಂಡು ಫ್ರೀಗಿರ್ತಾನೆ ಪ್ರತಿದಿನದ ಕೆಲಸ. ಬೆಳಗ್ಗೆ ಎದ್ದು ಬಾಗಿಲು ಒರೆಸಿ, ಬೆಂಕಿ ಒರೆಸಿ, ತಿಂಡಿ ಮಾಡಿ, ಅದೇ ಮಕ್ಕಳನ್ನ ರೆಡಿ ಮಾಡೋದು, ಹೂ ಕೊಯ್ಯೋದು. ಪ್ರತಿದಿನ ಒಂದೇ ರೊಟೀನ್ ಇರ್ತದೆ, ಅದ್ರ ಬಗ್ಗೆ ಏನಿದಿಲ್ಲ. ಇದು ಹೂ ಕೊಯ್ತಾ ಇದ್ದಾಗ ನಾನು ಸಣ್ಣ ಕ್ಲಿಪ್ಪಿಂಗು ತಗೊಂಡಿದ್ದೆ. ಅದು ಹೂ ಕೊಯ್ಕೊಂಡು ಬಂದಾತು. ಎಲ್ಲದನ್ನು ಶೂಟ್ ಮಾಡಲಾಗಿಲ್ಲ, ಸಾಧ್ಯವಾದಷ್ಟು ಶೂಟ್ ಮಾಡಿದ್ದೆ ಅಷ್ಟೇ. ಹಾಗಾಯ್ಕೊಂಡು ಈಗ ಸದ್ಯಕ್ಕೆ ನಂಗಳ ಮಲೆನಾಡಲ್ಲಿ ಹೂವೇ ಇಲ್ಲ, ಸಿಕ್ಕಾಬಿಟ್ಟೆ ಕೊರತೆ ಆಗ್ತಿದ್ದೆ. ಹೆಚ್ಚಿನ ಕಡೆ ಎಲ್ಲ ಈ ಕಲ್ಪಿ ಹೂವೊಂದು ಆಗ್ತಾ ಇದ್ದಿತ್ತು ಇಷ್ಟು ದಿನವ. ಈಗ ಸದ್ಯಕ್ಕೆ ಅದು ಇಲ್ಲ. ಆನಂತರ ಇಷ್ಟು ಹೂ ಕೊಯ್ಕೊ ಬಂದೆ ನೋಡಿ, ಇಷ್ಟು ಹೂ ಸಿಕ್ಕಿತ್ತು ಅಂತು. ಮತ್ತು ಎಲ್ಲ ಕಡೆ ಮಳೆ ಎಲ್ಲ ಹೆಂಗಿದ್ದು. ಇದು ಬೆಂಕಿ ಉರಿಸ್ತಾ ಇದ್ದೆ. ಇದು ಸಿಟಿಲಿದ್ದಾಗೆಲ್ಲ ಎಷ್ಟೋ ಜನಕ್ಕೆ ಅನುಭವ ಸಿಗಿಸಲು ಹಂಗಾಯ್ಕೊಂಡು ನನ್ನ ಸಣ್ಣ ಕ್ಲಿಪ್ಪಿಂಗ್ಸ್ ತಗೊಂಬ ಅನಿಸಿತ್ತು. ಹಂಗಾಯ್ಕೊಂಡು ತಗೊಂಡೆ. ಮೊನ್ನೆ ಸದ್ಯ ಮನೆ ಕಡೆ ಸ್ವಲ್ಪ ಕೆಲಸ ಇತ್ತು, ಹಂಗಾಯ್ಕೊಂಡು ಒಂದಿಷ್ಟು ಪ್ಲ್ಯಾಸ್ಟಿಕ್ಕು ಇದೆಲ್ಲ ಇತ್ತು. ಪ್ಲಾಸ್ಟಿಕ್ಕನ್ನೆಲ್ಲ ಬೆಂಕಿ ಬಳಸ್ಲಕ್ಕಳು ಹೇಳ್ದಿತ್ತು. ಹಂಗಾಯ್ಕೊಂಡು ಅದನ್ನು ಬೆಂಕಿ ಉರಿಸಲು ಹೇಳಿ ಉಪಯೋಗಿಸಾತು. ಸೌದೆ ಒಲೆ ಹಳ್ಳಿ ಬದುಕು ನಂದು ನೆನಪುಗಳು ಹೇಳಕ್ಕು ಅಂತ. ಯಾಕೆಂದರೆ ಕ್ರಮೇಣವಾಗಿ ಎಲ್ಲ ಕಡೆಗೂ ಇದೆಲ್ಲ ನಶಿಸಿ ಹೋಗ್ತಾ ಇದ್ದು. ಒಂದು ಬೆಳಗ್ಗೆ ದೇವ್ರ ದೀಪ ಹಚ್ಚಿದ್ದು, ದೇವರಿಗೆ ತುಪ್ಪದ ದೀಪ ಹಚ್ಚೋದು ಇದಿತ್ತು. ಹಂಗಾಯ್ಕೊಂಡು ಶ್ರಾವಣ ಶುಕ್ರವಾರ ಹಾಕೊಂಡು ಇದೊಂದು ಹೂ ಕೊಯ್ ಸಣ್ಣ ಕ್ಲಿಪ್ಪಿಂಗು. ಕಡೆಗೆ ನಂಗೊಂದು ಕಡೆಗೆ ತಿರುಗಾಟಕ್ಕೆ ಹೋಗಿದ್ದಿತ್ತು. ವರಮಹಾಲಕ್ಷ್ಮಿ ಪೂಜೆ ಹೇಳ್ಕೊಂಡು ಕರೆದಿದ್ದ ಇಲ್ಲೇ ಊರಲ್ಲೇ, ಅಲ್ಲಿಗೆ ಹೋಗ್ತಾ ಇದ್ದಿದ್ದೆ. ಅದರ ಪಾಪ ಸಣ್ಣ ವೀಡಿಯೋ ಮಾಡುವ ಹೇಳಿ ವೀಡಿಯೋ ಮಾಡಿದ್ದೆ. ಕಡೆಗೆ ಹೀಗೆಲ್ಲ ವರಮಹಾಲಕ್ಷ್ಮಿ ಹೆಂಗೆ ಆಚರಿಸ್ತೀವಿ, ನಿಂಗಳ ಬದಿಗೆಲ್ಲ ವರಮಹಾಲಕ್ಷ್ಮಿಗೆ ಪ್ರಸಾದಗಳು ಎಂತ ಮಾಡ್ತಾರೆ. ನಂಗಳ ಕಡೆಗೆ ಅತ್ರಸ ಗೋಧಿ ಅತ್ರಸ ಮಾಡೋದು ರೂಢಿ. ಮತ್ತು ಮಳೆ ಎಲ್ಲ ಹೆಂಗಿದ್ದು, ಮಲೆನಾಡು ಕಡೆ ಎಲ್ಲ ಮತ್ತೆ ಮಳೆ ಶುರು ಆಗ್ತಾಯಿದ್ದು. ಇದು ಸೀಬೆಕಾಯಿ ಹಾಕ್ತದೆ, ಎಲ್ಲ ಕಾಯಿ ಹಾಕ್ತಾರೆ ನೋಡಿ. ಎಲ್ಲಕ್ಕೂ ಗೊತ್ತಿದೆ, ಆದರೂ ಸಹ ನಾನು ಖಂಡಿತ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೆ. ಈ ನಡ್ಕೊಂಡು ಹೋಗೋದು ಹೇಳೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ಸದ್ಲು ನಡೆಯಲಾಗ್ತಿಲ್ಲ. ನಮ್ಮ ಪರಿಸ್ಥಿತಿ ಮತ್ತು ನಾವೆಷ್ಟೋ ಹೆರಿಟಾಜ ಬೈಕು, ಕಾರು, ಬಸ್ಸು ಹೇಳೋದಕ್ಕೆ. ಬಸ್ಸಲ್ಲಿ ಹೋಗೋವೆಲ್ಲ ಕಮ್ಮಿ ಆಜ, ಕಾರಲ್ಲಿ ಬೈಕಲ್ಲಿ ಹೋಗೋದು ಜಾಸ್ತಿ ಆಜ. ಈ ನಡ್ಕೊಂಡು ಹೋಗೋದ್ರಿಂದ ದೇಹಕ್ಕೆ ಸಿಕ್ಕಾಬಿಟ್ಟೇನೆ ಪ್ರಯೋಜನ ಆಯ್ತಲ್ಲ, ಅದನ್ನು ಹೇಳೋದು. ಎಷ್ಟೋ ರೋಗಗಳನ್ನು ಮರೆಮಾಡ್ತು, ಎಷ್ಟೋ ನಮ್ಮ ದೇಹಕ್ಕೆ ವ್ಯಾಯಾಮ ಸಿಕ್ತು. ಆದಷ್ಟು ನಡೀರಿ ಹೇಳೇ ಹೇಳುತ್ತೆ. ಇವಾಗಂದು ಡಾಕ್ಟರ್ಸ್ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಆದರೆ ನಮಗೆಲ್ಲ ಸಲ ಆಗುತ್ತಿಲ್ಲ. ಸಾಧ್ಯವಾದಷ್ಟು ನಿಮಗೆ ಹತ್ತತ್ರದಲ್ಲಿ ಹೋಗುವಾಗ ನಡ್ಕೊಂಡೇ ಹೋಗಿ. ಯಾಕಂದರೆ ನಡ್ಕೊಂಡು ಹೋಗೋದ್ರಲ್ಲಿ ಒಂದು ಮಜಾ ಸಿಗ್ತಿ. ಒಂದು 4 ಜನ ಸೇರ್ಕೊಂಡು ನಡ್ಕೊಂಡು ಹೋಗ್ತಾಳೆ, ಅದೆಲ್ಲ ಮಾತಾಡ್ತಾ ಹೋಗಲ್ಲ. ಇದಕ್ಕೆಲ್ಲ ಸಿಕ್ಕಾಬಿಟ್ಟೆಲ್ಲ ಖುಷಿ ಸಿಕ್ತು. ಹಿಂಗೂ ಬೇಕಿದ್ರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. ಇದೆಲ್ಲ ಸಣ್ಣ ಒಂದು ಹಳ್ಳಿ ಕ್ಲಿಪ್ಪಿಂಗ್ಸ್ ನಿಮಗೆಲ್ಲವಕ್ಕೂ ಇಷ್ಟ ಆಗಲಿ ಹೇಳ್ಕೊಂಡು, ಇಷ್ಟ ಆಗುತ್ತೋ ಅಂದ್ಕೊಂಡು ಹಳ್ಳಿ ವಾತಾವರಣ ನಾನೊಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡು ಅದನ್ನು ಹಾಕ್ತಾಯಿದ್ದೆ.
ಅದು ವಿಡಿಯೋ ಮಾಡ್ತಾ ಹೋಗ್ತಿದ್ದಾಗ ಏನೇನೋ ರಿಯಾಕ್ಷನ್ ಎಲ್ಲ ಕೊಡ ಅಂತಿತ್ತು. ನನ್ನ ವಿಡಿಯೋ ನೋಡ್ರಿ ನನಗೆ ಈಗ ನಗು ಬರ್ತಿದ್ದು. ಸಾರಿ, ಯಾರು ಬೇಜಾರು ಮಾಡಿದೆ. ಹೀಗೆ ಮನಸ್ಸಲ್ಲಿ ಏನೋ ಹಾಡು ಹೇಳ್ಕೊತ ಹೋಗ್ತಿದ್ದೆ. ನನ್ನೊಂದು ರೂಢಿ, ಒಬ್ಬಳೇ ಹೋಗ್ತಿದ್ದಾಗ ಮನಸ್ಸಿನಲ್ಲ ಏನೋ ಒಂದು ಹಾಡು ಏನೋ ಒಂದು ಒಬ್ಬಳೇ ಇದ್ದಾಗ ಅದು ಸಹಜವಾಗಿ ಎಲ್ಲಕ್ಕೂ ಏನೇನೋ ಥಾಟ್ಸ್ ಓಡ್ತಾ ಇರ್ತವೆ ಮನಸ್ಸಿನಲ್ಲಿ. ಆದಷ್ಟು ಪಾಸಿಟಿವ್ ಥಿಂಕ್ ಮಾಡೋಣ ನಾವು. ಇಷ್ಟು ಮತ್ತು ಒಂದು ಪ್ರಕೃತಿ ಮಧ್ಯೆ ಇದ್ದಾಗ ಪಾಸಿಟಿವ್ ಥಿಂಕಿಂಗ್ ಸಿಕ್ಕಿತ್ತು. ಇನ್ನು ಎಷ್ಟೋ ಸಲ ಈ ಹಳ್ಳಿ ಮೇಲಿನ ವಾತಾವರಣ ಎಲ್ಲ ಹೆಂಗಿರ್ತದೆ ಆದರೆ ನಮ್ಮ ಮನಸ್ಸಿಗೆ ಎಷ್ಟೋ ಬೇಜಾರಾಗಿ ಇನ್ನೇನು ನರ್ವಸ್ಸಾಗಿ ನಮ್ಮ ಹತ್ರ ದಪ್ಪಂಗೆಲ್ಲ ಹೇಳುವಂಥ ಸಮಯದಲ್ಲೂ ಕೂಡ ಒಂದು ಸಲ ತೋಟಕ್ಕೆ ಹೋಗಿ ಬಂದಾಗ ಒಂದು ಸಲ ಖುಷಿ ಕೊಡ್ತು.
ಕರುಣಿಸು ಲೋಕನುತೆ ಕನಕ ಪ್ರಭೆ ಶುಭೆ ಶ್ರೀಧರ ವಲ್ಲಭೆ ಧನಲಕ್ಷ್ಮಿಯೇ ಬಾ ಶ್ರೀವನಿತಾ ನಿನ್ನೆಯ ಹೆಜ್ಜೆಯ ಗೆಜ್ಜೆಯ ನಾದವು ಕೇಳುತ್ತಲಿರಲಿ ಅನವರತ ಕೇಳುತ್ತಲಿರಲಿ ಅನವರತ ಕಷ್ಟವ ಕಳೆಯುತ್ತ ಇಷ್ಟವ ಸಲಿಸುತ್ತ ಅಷ್ಟಲಕ್ಷ್ಮಿಯರೆ ಕಾಪಾಡಿ ನಿನ್ನೆ ಕರುಣೆಯ ಕನಕ ವೃಷ್ಟಿಯಲಿ ದ್ರವಿಣವಿರಹೇಣಾಲಸತಯಾ ವಿಧೇಯಾ ಶಕ್ಯತ್ವಾತ್ ತವ ಚರಣಯೋ ಯಾ ಶ್ರೀರಭೂತ್ ತದೇರಕ್ಷन्तವ್ಯಂ ಜನನಿ ಸಕಲೋದ್ಧಾರಿಣಿ ಶಿವೆ पुत्रो जायेत क्वचिदपि माता न भवति पृथिव्यां पुत्रास्ते जननि बहवः सन्ति सरला आपत्सु जननी माता सुनिरक्षये सुतं मत्समपातके नास्ति ಮರುದಿನ ಬೆಳಗ್ಗೆ 6 ಗಂಟೆ ಕ್ಲಿಪ್ಪಿಂಗು. ಇಲ್ಲಿ ನಾನು ಈ ದಿನದ ಬ್ಲಾಗ್ ಮುಗಿಸ್ತಾ ಇದ್ವಿ. ಇಷ್ಟು ತನಕ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇಂಥದೇ ಒಳ್ಳೊಳ್ಳೆ ವೀಡಿಯೋಗಳು, ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕಿ ಪ್ರಯತ್ನ ಪಡ್ತಾ ಸಾಧ್ಯವಾದಷ್ಟು ನಾನು ಪ್ರತಿನಿತ್ಯದ ರೂಟಿನ್ ಜೊತೆಗೆ ನಿಮಗೆ ಒಂದೊಂದು ಟಿಪ್ಸು, ಇಲ್ಲ ಒಂದು ಅಡುಗೆ ಅದನ್ನು ಶೇರ್ ಮಾಡಲಿ ಟ್ರೈ ಮಾಡಿ.